ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. ನಾಳೆ 2ನೇ ಹಂತದ ಲೋಕಸಭಾ ಚುನಾವಣೆ. ಕರ್ನಾಟಕ ಸೇರಿ 13 ರಾಜ್ಯಗಳಲ್ಲಿ ಮತದಾನ, ಘಟಾನುಘಟಿ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ. ರಾಜ್ಯದ 14 ಕ್ಷೇತ್ರಗಳಿಗೆ ನಾಳೆ ವೋಟಿಂಗ್. ಚುನಾವಣಾ ಆಯೋಗದಿಂದ ಸಕಲ ಸಿದ್ಧತೆ, ಮತಗಟ್ಟೆಗಳತ್ತ ಇವಿಎಂ ಹಿಡಿದು ತೆರಳಿದ ಸಿಬ್ಬಂದಿ. ಮೋದಿ, ಖರ್ಗೆ, ರಾಹುಲ್ರಿಂದ ನೀತಿ ಸಂಹಿತೆ ಉಲ್ಲಂಘನೆ. ಇದೇ ಮೊದಲ ಬಾರಿಗೆ ಪ್ರಧಾನಿ ವಿರುದ್ಧ ದೂರು ಪರಿಗಣನೆ. ಬಿಜೆಪಿ ಕಾಂಗ್ರೆಸ್ ಪ್ರತಿಕ್ರಿಯೆ ಕೇಳಿದ ಚುನಾವಣಾ ಆಯೋಗ. ರಾಜ್ಯದಲ್ಲಿ ಮೋದಿ ಮತ್ತೊಂದು ಸುತ್ತಿನ ಮತಬೇಟೆ. ಏಪ್ರಿಲ್ 28, 29ರಂದು ಕ್ಯಾಂಪೇನ್. ಒಂದೇ ದಿನ ಬೆಳಗಾವಿ, ಬಳ್ಳಾರಿ ಸೇರಿ 4 ಕಡೆ ಬಹಿರಂಗ ಸಭೆ. ನಾಳೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮನ. ವಿಜಯಪುರದಲ್ಲಿ ಕಾಂಗ್ರೆಸ್ ಪರ ಮತ ಪ್ರಚಾರ. 20 ಸ್ಥಾನಕ್ಕೂ ಹೆಚ್ಚು ಸ್ಥಾನ ಗೆಲ್ಲುತ್ತೇವೆ ಎಂದ ಸುರ್ಜೇವಾಲಾ. ಮತದಾರರಿಗೆ ಬೆದರಿಕೆ, ಆಮಿಷ ಆರೋಪ. ಎಫ್ಐಆರ್ಗೆ ಹೈಕೋರ್ಟ್ ತಡೆಯಾಜ್ಞೆ. ಡಿಕೆ ಶಿವಕುಮಾರ್ಗೆ ರಿಲೀಫ್. ವಿದ್ಯಾರ್ಥಿ ನೇಹಾ ಹಿರೇಮಠ ಕೊಲೆ ಪ್ರಕರಣ. ಸಿಐಡಿ ತನಿಖೆ ಚುರುಕು. ಕುಟುಂಬಸ್ಥರಿಂದ ಮಾಹಿತಿ ಸಂಗ್ರಹ. ಪಾಟ್ನಾದ ಹೋಟೆಲ್ನಲ್ಲಿ ಭೀಕರ ಬೆಂಕಿ ಅವಘಡ. 6 ಮಂದಿ ದಾರುಣ ಸಾವು, ಮತ್ತಿಬ್ಬರು ಗಂಭೀರ. ದೇಶದಲ್ಲಿ ತಗ್ಗದ ಸೂರ್ಯನ ಪ್ರತಾಪ. ಕರ್ನಾಟಕ, ಬಿಹಾರ, ತೆಲಂಗಾಣ ಸೇರಿ ವಿವಿಧೆಡೆ ಇನ್ನೂ 5 ದಿನ ಬಿಸಿಗಾಳಿ. ಹವಾಮಾನ ಇಲಾಖೆ ಎಚ್ಚರಿಕೆ. ಐಪಿಎಲ್ನಲ್ಲಿಂದು ಹೈದರಾಬಾದ್ಗೆ ಬೆಂಗಳೂರು ಚಾಲೆಂಜ್. ಮತ್ತೆ ರನ್ ಹೊಳೆಹರಿಸುವತ್ತ ಸನ್ರೈಸರ್ಸ್ ಚಿತ್ತ. ಸೋಲಿನ ಸುಳಿಯಿಂದ ಹೊರಬರುವುದೇ ಆರ್ಸಿಬಿ. ಹೆಚ್ಚಿನ ಸುದ್ದಿಗಳಿಗಾಗಿ etvbharat.comಗೆ ಲಾಗಿನ್ ಆಗಿ.